ಹೆಂಗ ಸೂಪರ್ ಹಿಂದೆ ನೀನ್ ಸ್ಪೆಷಲ್ ಇಲ್ಲ ಅಂದ್ರೆ ಹೋಗ್ಬಿಡ ನಿಮ್ ಫ್ರೆಂಡ್ಸ್ ಯಾರ ಇರ್ತಾರ ಅವ್ರು ಹಿಂಗೆ ಕುತ್ಕೋತ ಹೋಗ್ಬಿಡ ಅವು ಡ್ಯಾಮೇಜ್ ಆಗಿದೆ ಅಂತ ಅದಕ್ಕೆ ಬಿಟ್ಟಾರಂತ ವೆಲ್ಕಮ್ ಬ್ಯಾಕ್ ಟು ನಿತಿನ್ ನಮ್ಮ ವ್ಲಾಗ್ಸ್. ಇವತ್ತು ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ರೀ, 2ನೇ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ. ಅದು 2 ವರ್ಷ ಹೆಂಗೆ ಕಂಪ್ಲೀಟ್ ಆತ ಅನ್ನೋದೇ ಗೊತ್ತಾಗ್ಲಿಲ್ಲ. ಆ್ಯಂಡ್ ಇವತ್ತು ನಾನು ಅವ್ನಿಗೆ ಸರ್ಪ್ರೈಸ್ ಕೊಡಾಕತ್ತೀನಿ. ಅವ ನನಗೆ ಸರ್ಪ್ರೈಸ್ ಕೊಡ್ತಿದ್ದ, ನಾನು ಅವ್ನಿಗೆ ಏನೂ ಸರ್ಪ್ರೈಸ್ ಕೊಡ್ತಿದ್ದಿಲ್ಲ. ಅವ ನನಗೆ ಹೇಳಾರ್ದನಿ ಎಲ್ಲನೂ ಕೊಡ್ಸ್ಯಾನ. ನಾ ಕೇಳೋಕ್ಕಿಂತ ಮುಂಚೆನೇ ಕೈಯಾಗ ಹಿಡ್ದಾನ. ಸೊ ಅವನಿಗೋಸ್ಕರ ನಾನು ಇವತ್ತು ಸ್ಪೆಷಲಾಗಿ ಏನಾರ ಸರ್ಪ್ರೈಸ್ ಕೊಡ್ಬೇಕಂತ ಮಾಡಿದೆ. ಅವ ಭಾಳ ದಿವಸದಿಂದ ನನಗೆ ಹೇಳಿಕತ್ತಿದ್ದ, ನೀ ಹೇರ್ ಕಟ್ ಮಾಡಿಸಿದ್ರೆ ನೀ ಹೆಂಗೆ ಕಾಣ್ತಿ ಅದು ನೋಡೋದೈತಿ ಅಂತ ಹೇಳಿ. ಬಟ್ ನಾನು ಹೇರ್ ಕಟ್ ಮಾಡಿಸಿದ್ದಿಲ್ಲ. ಇವತ್ತು ಅಪಾಯಿಂಟ್ಮೆಂಟ್ ಐತಿ 11 ಗಂಟೆಗೆ. ನಾ ಇನ್ನೂ ಇಲ್ಲೇ ಅದೀವಿ, 11:30 ಆದ್ರೂ ಅವ್ನು ಹೇಳಾದ್ರೆ ನಾ ಹೊರಗೆ ಬಂದು ಲಾಗ್ ಮಾಡ್ಲಿಕ್ಕತ್ತೀನಿ. ನನ್ನ ಕೂದಲ ಇವತ್ತು ಫುಲ್ ಕಟ್ ಆಗ್ಬಿಡ್ತಾವ್ರಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ನಮ್ಮ ವ್ಲಾಗ್ಸ್. ಇವತ್ತು ನಾನು ಒಮ್ಮೊಮ್ಮೆ ಪ್ರ್ಯಾಂಕ್ ಮಾಡಕತ್ತೀನಿ. ಪ್ರ್ಯಾಂಕ್ ಏನಪ್ಪ ಅಂದ್ರೆ ಇವತ್ತೈತಿ ನಮ್ದು ಮ್ಯಾರೇಜ್ ಆನಿವರ್ಸರಿ ಐತಿ. ಆಬ್ವಿಯಸ್ಲಿ ಯಾಕೆ ನನ್ನ ಕಡೆ ಭಾಳ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಳ, ವಿಶ್ ಮಾಡ್ತಾನ ಅಥವಾ ಏನ್ರಿ ಸರ್ಪ್ರೈಸ್ ಕೊಡ್ತಾನ ಅಂತ ಇರ್ಬೋದು. ಅಟ್ಲೀಸ್ಟ್ ವಿಶ್ ಮಾಡ್ತಾನ ಅಂತ ಈಗ ಭಾಳ ಆಸೆ ಇತ್ತು. ಬಟ್ ನಾನು ವಿಶ್ ಮಾಡಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ನಾನು ಇವತ್ತು ಹೋಲ್ ಡೇ ವಿಶ್ ಮಾಡೋದೇ ಇಲ್ಲ. ನಾನು ನೆನಪೇ ಇಲ್ಲ ಅನ್ನೋದ್ರ ನಾ ಆ್ಯಕ್ಟ್ ಮಾಡ್ತೀನಿ. ಸೊ ನೋಡೋಣ ಆಕಿನ ರಿಯಾಕ್ಷನ್ ಹೆಂಗೆ ಬರ್ತದೆ ಅಂತೇಳಿ. ಆಕೆ ಆಬ್ವಿಯಸ್ಲಿ ಏನಿಲ್ಲ ಒಂದಲ್ಲ ಏನೋ ಸರ್ಪ್ರೈಸ್ ಮಾಡಕತ್ತಾಳ, ಏನೋ ಒಂದು ಗಿಫ್ಟ್ ತರಕ್ಕೆ ಹೋಗ್ಯಾಳೋ ಏನು ಮಾಡತ್ತಾಳೋ ಗೊತ್ತಿಲ್ಲ. ಏನೋ ಒಂದು ಒಟ್ಟು ನಡೆದೈತಕ್ಕಿಂತ ಅಚ್ಚು ಮುಂಜಾನೆ ಕೂಡಲೇ ಕಾಲ್ ಮಾಡಿ ಕರ್ಸಾಳ, ಎಲ್ಲೋ ಹೋಗ್ಯಾರ. ಸೊ ಏನು ನಡೆದೈತಿ ನನಗೆ ಗೊತ್ತಿಲ್ಲ. ಬಟ್ ಇವತ್ತು ನಾ ಮಾತ್ರ ಕಿಮ್ಮೆ ಮಸ್ತ್ ಪ್ರ್ಯಾಂಕ್ ಮಾಡ್ತೀನಿ. ಸೊ ಮುಂಜಾನೆಂದಕ್ಕೆ ತಲೆ ಹಾಪಾಗೈತೆ. 11:30 ಆಯ್ತು. ಈಗ ಹೋಗ್ರೆ ನಿಮ್ಮ ಏನೋ ನಡೆದೈತ್ರಿಪ್ಪ, ಒದ್ರಾಡ ಚಲೋ ಊಟಾಳ ಈ ಒದ್ರಾಡ ಸಮಾಧಾನ ಮಾಡ್ಕೊಂಡು ಜಲ್ದಿ ಬಾ ನೀನು. ಜಲ್ದಿ ನಾನು ಸುಮ್ಮ ಕೂತೀನಿ. ಯಾಕಂದ್ರೆ ನಿನ್ನೆ ರಾತ್ರಿ ನಾನು ವಿಶ್ ಮಾಡಿಲ್ಲ, ಇವತ್ತು ಮುಂಜಾನೆ ಎದ್ದು ಕೂಡ ನಾನು ವಿಶ್ ಮಾಡಿಲ್ಲ. ಸೊ ಆಕಿ ಎಕ್ಸ್ಪೆಕ್ಟೇಷನ್ ಇದ್ದೋಕಿನೂ ಅಟ್ಲೀಸ್ಟ್ ವಿಶ್ ಮಾಡ್ತಾನೆ ಅಂತ ಹೇಳಿ ನಾ ಅದನ್ನೂ ಮಾಡಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ನೆನಪಿಲ್ಲ ಅವ್ರ ಥರ ನಾ ಆ್ಯಕ್ಟ್ ಮಾಡಾಕತ್ತೀನಿ. ಅದಕ್ಕೆ ಆಕಿನ ತಲೆ ಬಾಕೆಟ್ ಹಾಪ್ ಆಗೈತಿ, ಬಾಕೆಟ್ ಸಿಟ್ ಮಾಡ್ಕೊಳತ್ತಲ್ಲ ಎಲ್ಲರ ಮ್ಯಾಗ. ಸೊ ನೀವು ನೋಡಿರ್ಬೋದು. ಸೊ ನೋಡ್ರಿ ಇವತ್ತಿಂದ ಪ್ರ್ಯಾಂಕ್ ಹೆಂಗಾಗತ್ತೆ ಅಂತ ಹೇಳಿ. ಹೋಪ್ಫುಲಿ ಬೆಸ್ಟ್ ಆಗತ್ತೆ ಅಂತ ಅನ್ಕೋತೀನಿ. ಮಸ್ತ್ ರಿಯಾಕ್ಷನ್ ಸಿಗುತ್ತೆ ಅನ್ಕೊಂಡಿನಿ. ಬಾಕೆಟ್ ಸಿಟ್ಟು ಮಾಡ್ಕೊತಾಳ್ರಿ, ಅದು ಮಾತ್ರ ಗ್ಯಾರಂಟಿ ಐತಿ. ಮೇ ಬಿ ಹೊಡೆದ್ರೆ ಹೊಡಿಬೋದು ಅಥವಾ ಒಳಬೋದು, ಗೊತ್ತಿಲ್ಲ. ಸೊ ನೋಡ್ರಿಪ್ಪ ಹೆಂಗೆ ಪ್ರ್ಯಾಂಕ್ ಆಗತ್ತೆ ಹೇಳಿ. ಸೊ ಹೊರಗೆ ಎಲ್ಲೋ ಹೋಗ್ಯಾರ ಗೊತ್ತಿಲ್ಲ, ಇಬ್ರು ಕೂಡ ಹೋಗ್ಯಾರ. ಏನೋ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಾಕತ್ತಾರ ಐ ನೋ. ಸೊ ನೋಡೋಣ ಹೆಂಗಾಗತ್ತೆ. ನನಗೆ ಭಾಳ ಖುಷಿ ಐತ್ರಿ. ಯಾಕಂತಂದ್ರೆ ಅವ ನಾ ಹೇರ್ ಕಟ್ ಮಾಡಿದ್ ನೋಡೋದಂದ್ರೆ ಫುಲ್ ಖುಷಿ ಆಗ್ತಾನೆ. ಸೊ ಹಾಗಾಗಿದ್ದು ಅವ್ನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇದೇ ನಂದು ವೆಡ್ಡಿಂಗ್ ಆ್ಯನಿವರ್ಸರಿದ ಸರ್ಪ್ರೈಸ್ ಮತ್ತು ಗಿಫ್ಟ್ ಆಗಿರುತ್ತೆ ಅವಂಗೆ. ಬರ್ರಿ ಹೋಗೋಣಂತ. ಇಷ್ಟೇ ರೀ, ಒಂದು ಶಾರ್ಟ್ ತೊಗೊಳ್ಳಂತ ಬರ್ರಿ. ನನ್ನ ಹೇರ್ ಹೋಗ್ತಾವ ಈಗ ಇಲ್ಲಿ ಮಟ್ಟ ಇದ್ದು, ಈಗ ಎಲ್ಲಿ ಮಟ್ಟ ಆಗ್ತಾವ ಗೊತ್ತಿಲ್ರಿ. ಒಂದು ಶಾರ್ಟ್ ತೊಗೊಳ್ಳಂತ ಬರ್ರಿ. ಅಲ್ಲಿ ಪೊಲೀಸ್ ರೆಡಿ ಆಗತ್ತಾರ, ಸ್ಕೂಟಿ ಅಲ್ಲಿ ನಿಂದ್ರಿಸಿವಿ, ನಡ್ಕೋತ ಬರ್ಲಿಕ್ಕತ್ತೀವಿ. ಅಲ್ಲಿ ಫುಲ್ ನೋಡ್ರಿ, ಅಲ್ಲಿ ಪೊಲೀಸರು ನಿಂತು ಬಿಟ್ಟಾರ. ಅಲ್ಲಿ ಕಾರ್ನರ್ ಫುಲ್ ಒಂದು 5-6 ಜನ ಅದಾರ ರೀ. ಫುಲ್ ಹಿಡ್ಲಿಕ್ಕತ್ತಾರ. ನನ್ನ ಕಡೆ ಲೈಸೆನ್ಸ್ ಇಲ್ಲ. ಇಲ್ಲೇ ಐತಿ. ಹೌದಲ್ಲ, ಅಂಜಿಕೆ ಬರ್ಲಿಕ್ಕತ್ತದ ನನಗೆ ಫುಲ್. ಯಾಕಂತಂದ್ರೆ ಫಸ್ಟ್ ಟೈಮ್ ಬಂದಿನಲ್ರಿ, ಹೆಂಗೆ ಮಾಡ್ತಾರೆ ಏನು ಮಾಡ್ತಾರ ಗೊತ್ತಿಲ್ಲ. ನಾನು ಮತ್ತು ನಮ್ಮ ತಂಗಿ ಬಂದೀವಿ ಇಬ್ಬರು. ನಮ್ದು ಹಿಂದಿ ಒಂದು ಬರಂಗಿಲ್ಲ, ಹಿಂದಿ ಮಾತಾಡ್ಲಿಕ್ಕತ್ತಾರ. ನನಗೆ ಹತ್ರ ಮಾತಾಡೋಕ್ಕೆ ಬರಂಗಿಲ್ಲ, ಹಿಂದಿ ತಿಳಿತೈತಿ, ಹೊಳೆ ವಾಪಸ್ ಮಾತಾಡಕ್ಕೆ ಬರಲ್ಲ. ನನಗೆ ಏನು ಮಾಡ್ಬೇಕ್ರಿ? ನೀವೇ ಬರ್ತೈತನ? ಈಗೂ ಬರಂಗಿಲ್ಲ. ಸ್ವಲ್ಪ ಇಂಗ್ಲೀಷ್ದಾಗೆ ಟ್ರೈ ಮಾಡೋದಕ್ಕೆ ಮಾತಾಡೋಕೆ ಏನು ಮಾಡ್ಬೇಕಂತ. ಒಂದು ಹೇರ್ ಕಟ್ ಡಿಸೈಡ್ ಆಯ್ತು ರೀ. ಅದು ಏನಂತ ಗೊತ್ತಿಲ್ಲ. ಒಟ್ಟು ಈಗ ಸ್ಟಾರ್ಟ್ ಮಾಡ್ತಾರೆ, ನೋಡೋಣ ಅಂತಾರೆ. ಫೈನಲಿ ಹೇರ್ ವಾಶ್ ನಡೀಲಿಕ್ಕತ್ತದ ರೀ. ಆ್ಯಂಡ್ ಇದು ಮ್ಯೂಸಿಕ್ ಸ್ಟಾರ್ಟ್ ಆಗ್ಯದ. ಫೈನಲಿ ಎಂತ ಹೇಳ್ರಿ ಕಮೆಂಟ್ ಒಳಗೆ. ಫೈನಲಿ ಹೇರ್ ಕಟ್ ಆತ್ರಿ. ಹೆಂಗೆ ಅನ್ನಿಸ್ತು ಕಮೆಂಟ್ ಒಳಗೆ ತಿಳಿಸ್ರಿ. ಇನ್ನು ನಾನು ಚಿನ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಗೊತ್ತಿಲ್ಲ. ನಾನು ಚೆಂದಂಗೆ ರೆಡಿಯಾಗಿ, ಅಂದರೆ ಈಗಲ್ಲ, ಈಗ ಹೋಗೋಣ ವಿಶ್ ಮಾಡಲ್ಲ. ನಾನು ಚೆಂದಂಗೆ ರೆಡಿಯಾಗಿ ಅವಂಗೆ ವಿಶ್ ಮಾಡ್ತೀನಿ. ಬಟ್ ಇದು ಹೇರ್ ಕಟ್ಟಿದ್ದು ತೋರಿಸ್ತೀನಂತ. ಈಗ ಹೆಂಗಾಗೈತಿ, ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಗೊತ್ತಿಲ್ಲ. ಖುಷಿ ನನಗೂ. ಬರೀ ನೋಡೋಣಂತ. ಯಾರ್ಯಾರು ಮನೆ ಒಳಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಯಾರಿಗೊತ್ತು. ನಾ ಕೂದಲ ಕಟ್ ಮಾಡಿಸಿದ್ದಕ್ಕೆ 2 ಗಂಟೆ ಆತ್ರಿ. ನಾವು 11:30 ಬಂದೀವಿ, 2:30 ಆಯ್ತು. ನಮ್ಮ ಮಮ್ಮಿ ಫೋನ್ ಹಚ್ಚಿ ಬೈಯಾಕತ್ತಾರ, ಎಲ್ಲದೀವ ನೀ ಇನ್ನ ಅಂತ ಹೇಳಿ. ಹೆಂಗೆ ಅನ್ಸಾತೈತಿ ಕಮೆಂಟ್ ಒಳಗೆ ತಿಳಿಸ್ರಿ. ಬಟರ್ಫ್ಲೈ ಹೇರ್ ಕಟ್ ಮಾಡ್ಸೀನಿ ಅಂತ ಕೇಳಿದ್ರಿ. ನಂಗೆ ಯಾವುದು ಸೂಟ್ ಆಗುತ್ತೆ ನನ್ನ ಫೇಸಿಗೆ ಅಂತಂದು.
ಯಾವುದಾದ್ರೂ ಓಕೆ ಅಂತಂದ್ರೆ ನಾ ಲೇಯರ್ ಕಟ್ ಮಾಡಬೇಕು ಏನು ಸ್ಟ್ರೇಟ್ ಇವು ಅಂತ ಕೇಳಿದ್ರೆ ನಂಗೆ ಲೇಯರ್ ಕಟ್ ಅಂತಂದೆ. ಆಮೇಲೆ ನಾನು ವಿಡಿಯೋ ತೊಗೊಂಡು ಹೋಗಿದ್ದೆ, ಒಂದಿಷ್ಟು ಫೋಟೋಸ್ ತೊಗೊಂಡು ಹೋಗಿದ್ನಲ್ಲ, ಅವ್ನು ತೋರಿಸಿದ್ರೆ ನಂಗೆ ಈ ಥರ ಬೇಕನ್ನ ನಾ ಹೌದು ಆಯ್ತು ಇದೇ ಮಾಡ್ತೀನಿ ಅಂತ ನಾ ಈ ಚಂದ ಕೊಟ್ರಿ. ನೋಡಿ ಹೋಗು, ನನ್ನ ಮನೆಗೆ ಹೋಗಿ ಮಾತಾಡ್ತೀನಿ ಅಂತ. ಪಬ್ಲಿಕ್ ಒಳಗೆ ಮಾತಾಡೋಕ್ಕಾಗೋದಿಲ್ಲ ಭಾಳ ತನ, ಬರೀ ಹೋಗು ನಾನು. ಫೈನಲಿ ಮನೆಗೆ ಬಂದೇನಿ, ಬರ್ರಿ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರಂತ. ಅಜ್ಜಿ ರೀ ತೋರಿಸ್ತೀರಿ, ನಿಮಗೆ ಪೂರ್ತಿ ತೆಗೆದು ತೋರಿಸ್ತೀನಿ ರೀ. ಹೇ ನೋಡ ಹೆಂಗೆ ಕಾಣತ್ತೀನಿ, ಏನು ಮಾಡ್ಕೊಂಬಂದಿ ಹೇಳ, ಹೆಂಗೆ ಕಾಣತ್ತೀನಿ. ಇದನ್ನ ಮಾಡ್ಸ್ಕೊಂಡ್ ಬರಾಕ 3-4 ತಾಸು ಹೋಗ್ಯಾರ. ಹೆಂಗೆ ಅನ್ಸಾತೈತಿ? ಚಂದ ಅನ್ಸಾಕಿಲ್ಲ. ಇವತ್ತೇನೋ ಸ್ಪೆಷಲ್ ಐತಿ ನಿನಗೆ ಗೊತ್ತು? ಅದೇ ನೋಡ. ಓಹೋ ಹೌದಾ, ನನ್ನ ತಲೆಗೆ ಬೀಳ್ಕೊಳ್ಳೋರಿ. ಹೆಂಗೆ ಅನ್ಸಾತೈತಿ? ಜೋರ್ ಐತಿ. ಏನೈತಿ ಇವತ್ತು? ಏನು ಅಂತದ ಸಂಡೇ ಇತ್ತು ಹೋಗಿ ಏನಿವತ್ತು ಭಾರಿ ಐತಿ ಬಿಡ. ನೋಡಿ ಏನೈತೆ ನಿಂಗೆ ಗೊತ್ತಿಲ್ಲ, ಭಾರಿ ಐತಿ ಬಿಡ. ನೋಡಮ್ಮ ಹಿಂದೊಳೆ ಏ ಗಿಚ್ಚು ಮಾಡಿಸಿದಪ್ಪ, ಭಾರಿ ಕಾಣತ್ತಿಲ್ಲಿ. ಬಟ್ ಇವತ್ತೇನೆ ಸುಮ್ಮನೆ ಹಿಂಗೆ ಹೋಗಿರನ ಹೇಳ್ರಿ ಹೋಗ್ಬೇಕಿಲ್ಲ. ಹೊಟ್ಟೆ ಇಶ್ಯೂ ಆಗತ್ತಿದ್ರಿ ನಮಗೆ. ಹೋಗ್ಬರ್ಬಾ ಮಮ್ಮಿ ಮನೆಗೆ ಮಸ್ತ್ ನಡಿ ಮೊದಲು ಊಟಕ್ಕೆ ನಡಿ. ಗಿಚ್ಚಾಗೈತಿ, ಲುಕ್ ಮಾತ್ರ ಮಸ್ತ್ ಆಗೈತಿ. ನೀ ನೋಡ ನಾ ಇವನಿಗೆ ಚಂದಂಗೆ ರೆಡಿ ಆಗಿ ಇದಕ್ಕೆ ಏನೈತಿ ಎಲ್ಲ ಹೊಂಟ್ರನ ಏನೋ ಒಂದು ಐತಿ. ಹೆಂಗೆ ಅನ್ಸಾಗತ್ತಿ ನೋಡ್ರಿ ಏನು ಡೇಂಜರ್, ಮಸ್ತ್ ಗಿಚ್ಚಾಗಿತ್ಲಿ ಚಿನಿ. ಕುರಿಗುರು ಮಸ್ತ್ ಮಾಡ್ಕೊಂಡ್ ಚಂದ ಆಗಿಲ್ಲ ಮಾಮ, ನೋಡ್ರಿ ಮಸ್ತ್ ಆಗೈತಿ. ಚಲೋ ಆಗೈತ್ರಿ ಅಜ್ಜಿರಿ. ನನಗೆ ನಾನು ಸೇರಿಲ್ವ ಅದೇನು ಚಲೋ ಚಂದ ದೇವ್ರು ಕೊಟ್ಟಿದ್ದು ಆಟ ಮಾಡ್ಕೊಂಡ್ಬಿಡ. ಏಯ್ ಮಾತು ಉದ್ದು ಬರ್ತಾವ್ರಿ ಅವು. ಹಿಂದ್ ಮಸ್ತ್ ಆಗೈತಿ ನೋಡಿದ. ಹೇ ಭಾರಿ ಆಗೈತ್ಲ. ಮುಖನ ಚಂದ ಕಾಣಬಾರ್ದು. ಹಾ ಇಟ್ಟು ಚಂದ ಕಾಣತೈತ್ರಿ. ನಿನ್ನ ಕಾಣಕತ್ತೈತ ಅದು. ಚಲೋದ್ಲ. ಅಚ್ಚು ಮನಿಗೆ ಬಿಟ್ಟು ಬಂದೇನ ಮಂಗೆ ಎಂಡಿಂಗ್ವರೆಗೂ ನಿನ್ಗೋಸ್ಕರ ನಾನು ಕಾಯ್ತಿರ್ತೇನೆ. ಹಾ ಏನ ವಿನಿಂಗ್ ಅವ್ರದ್ದು ನಿನ್ಗೋಸ್ಕರ ಕಾಯ್ತಿರ್ತೀನಿ. ಎಲ್ಲಿ ಹೋಗೋದೈತಿ ಏನ್ ಕಾಯ್ತಿರ್ತಿ? ಈ ನಡಿ ಮೊದಲು ಹೊಟ್ಟೆ ಇಶ್ಯೂ ಆಗಿತ್ತು ಹೋಗ್ರು ಮತ್ತೆ ಹೊಟ್ಟೆ ಪಟ್ಟ ಮುಂಜಾನೆ ಹೋಗ್ಯಾರ ಗಪ್ಪ ಆಗ್ಯಾರ. ಇದು ಹೋಗಿದ್ದೆ ನಾವು ಎಲ್ಲೋಗಳ ನಾನು ಹತ್ತೀನಿ. ಎಷ್ಟು ಬೆಳ್ಳಗ ಮುದುಕಿ ಹಂಗ ಕೂದ್ಲ ಕಾಣಕತ್ತಾವ. ಅದಕ್ಕೆ ಮುದುಕಿ ಹಂಗ ಕಾಣ್ತೀನಿ. ಮುಂಚೆ ಕಾಣಿಸ್ತಿದ್ದಿಲ್ಲ ಹಂಗ. ಹೌದ್ರಿ, ಯಾವಾಗಿಂದ ಹೇಳತ್ತಿದ್ದೆ ರೀ ಈಕಿಗೆ ಹಿಂಗ ಕಟಿಂಗ್ ಹೊಡ್ಸ್ಕೊಂಡ್ ಬಾ ಚಂದ ಅದೇನು ಒಳ್ಳೆ. ಈಗ ನೋಡ ಎಷ್ಟು ಚೇಂಜ್ ಅನ್ಸುತ್ತೆ. ನಮ್ಮ ಮಮ್ಮಿಗೆ ಇಷ್ಟ ಆಗಲಾಗೈತ್ರಿ, ಬಟ್ ಅವ್ರಿಗೆ ಇಷ್ಟ ಆಗೋದಿಲ್ರಿ. ಮಸ್ತ್ ಆಗ್ಯಾವ್ರ ಕಟಿಂಗ್ ಮಾತ್ರ ಜಬರ್ದಸ್ತ್ ಆಗೈತಿ. ಜಬರ್ದಸ್ತ್ ಮಾಡ್ಯಾರಲ್ಲ, ಇಷ್ಟು ಚಂದ ಮಾತಾಡ್ತಾರ ಗೊತ್ತವ್ರ. ಮಸ್ತ್ ಮಾತಾಡ್ತಾರ. ಮತ್ತ ಆಬ್ವಿಯಸ್ಲಿ ಕತ್ತರಿಸ್ತಾರ ಮಾತಾಡ್ತಾರ. ಅವ್ರ ಮಮ್ಮಿ ಟೈಮ್ ಒಳಗ ಅವು ಇಂಥವೆಲ್ಲ ಇರ್ಲಿಲ್ಲ, ಅವ್ರಿಗೆ ಇಷ್ಟ ಆಗೋದಿಲ್ಲ. ದಟ್ ಇಸ್ ಆಬ್ವಿಯಸ್ ಐತಿ. ಬಟ್ ಈಗಿಂದ ಹೆಂಗೈತಪ್ಪ ಹಿಂಗಿರ್ಬೇಕು. ಹೆಣ ಹಾಕೊಂಡ ಇದು ಹಾಕೊಂಡ ಕೆಟ್ಟ ಇದ್ರ ಸರಿ ಅನ್ಸಲ್ಲ. ಸ್ವಲ್ಪ ಟೈಪ್ ಇದು ಚಲೋ ಅನ್ಸುತ್ತೆ. ಪರ್ಟಿಕ್ಯುಲರ್ಲಿ ನಾನು ಫ್ರೀ ಹೇರ್ಸ್ ನೋಡ್ತೀರಿ ಅಂಡ್ ಮಸ್ತ್ ಪಕ್ಕಿ ರೆಡಿ ನೋಡ ಎಷ್ಟು ಚಂದ ಅನ್ಸತೈತಿ, ಎಷ್ಟು ಚೇಂಜ್ ಆಗೈತಿ. ಮಸ್ತ್ ಆಗೈತಲ್ಲ. ಸುಮ್ಮನಾತನ್ಲೇವ ಸುಮ್ಮನಾತ. ಮಮ್ಮಿ ಮನೆಗೆ ಬಂದು ಹೆಂಗೆ ರಿಯಾಕ್ಟ್ ಮಾಡ್ತಾವ ನೋಡೋದು. ಮಮ್ಮಿ ಥ್ಯಾಂಕ್ಸ್ ಲೇ ಬಂದಿದ್ದಕ್ಕೆ ಪಾಪಿ. ನೋಡಮ್ಮಿ ಹೆಂಗ ಚಂದ ಕಾಣತೈತಿ. ಹೆಂಗ್ ಕಾಣತೀನಿ ಹೇಳ ಮೊದಲ. ಸೂಪರ್ ಹೆಂಗ ಹಿಂದ ನೋಡಿ ಹಿಂದ್ ನೋಡಮ್ಮಿ ಹಿಂದ್ ಕೂದ್ಲ ನೋಡ ನೋಡ್ರಿ ಚಲೋ ಆಗೈತಲ್ಲ. ಇದೇನ ಬಟರ್ಫ್ಲೈ ಕಟ್ಟ ಚೆನ್ನಾಗೈತೆ. ಅವ್ರೇನು ಗೊತ್ತಿರ್ತೈತಿ. ನಮ್ಮ ಪಪ್ಪಾರ ಮುಂದೆ ಹಾಸಿಂಗ್ ಮಾಡ್ಕೊಂಡ್ರು. ನಮ್ಮ ಪಪ್ಪ ಏನೋ ರಿಯಾಕ್ಟ್ ಮಾಡಲ್ರು. ಅವ್ರೇನು ರಿಯಾಕ್ಟ್ ಮಾಡ್ಬೇಕು, ಅವ್ರಿಗೆ ಗೊತ್ತೇ ಇಲ್ಲ. ಅವ್ರೆಲ್ಲ ಗೊತ್ತಿರ್ತೈತಿ. ಕೂದ್ಲ ಕಟ್ ಮಾಡ್ತಾರೆ. ಇದು ಹೊಳೆ ಜಿಪ್ರಿ ಬಿಟ್ಕೊಂಡು ಅಡ್ಡಾಡತೈತ. ಯವ್ವ ಈಗ ಸ್ವಲ್ಪ ನನ್ನ ಮೇಲೆ ನನಗೆ ಚೇಂಜ್ ಮಾಡಿದ್ದಂದ್ರೆ ಇವನೇ ನೋಡ್ರಿ. ಪೂರ್ತಿ ಕ್ರೆಡಿಟ್ಸ್ ಇವಂಗೆ ಹೋಗ್ಬೇಕು. ಇನ್ನ ತಿನ್ನಕ್ ಹೋಗ್ಬೇಡ ನಿಂದ್ರಿ. ಯಾಕೆ ಗೊತ್ತಿಲ್ಲ, ಸ್ವೀಟ್ ಕೊಡ್ತಾರ ನಮ್ಮ ಮಮ್ಮಿ ಸ್ಪೆಷಲ್. ಎದಕ್ ಮಾಡ್ಯಾರ ಅನ್ನೋದು ಏನೋರಿಪ್ಪ. ಮಸ್ತ್ ನೋಡ್ರಿ, ಜಬರ್ದಸ್ತ್ ಬಂದೈತಿ. ಕಲರ್ ಮಾತ್ರ ಏನು ಗಿಚ್ಚು ಬಂದೈತಿ ರೂಪಾಯಿ. ಇದು ಮಸ್ತ್ ಕಲರ್ ಬಂದೈತಿ. ಸ್ವೀಟ್ ಕೊಡ್ತೈತಿ. ಸ್ವೀಟ್ ತಿಂತೀನಿ ಫಸ್ಟ್. ಇದಾಗದಿನ ಬರೀ ತಿನ್ನೋದಿಲ್ಲ. ತಿನ್ನತಿಲ್ಲ ಈ ಜಾಮೂನ್
ಮಸ್ತ್ ನೋಡಿ ಜಾಮೂನ್. ಹೊಸಕ್ಯಾವ ಹ್ಞೂ ಅಲ್ರಿ ನಮ್ಮ ಮಮ್ಮಿ ಇಷ್ಟು ಕಷ್ಟಪಟ್ಟು ಮಾಡ್ಯಾಳ ಅವನಿಗೋಸ್ಕರ ಚಿಕನ್ ಮತ್ತು ಸುಕ್ಕ ಒಂದಿಟ್ರೆ ಹೇಳಿದ್ರಿ ಟೇಸ್ಟ್ ಬಗ್ಗೆ. ಹೊಟ್ಟೆ ಇಷ್ಟ ಆಗೈತಿ, ಮೂರಕ್ಕೆ ಮೂರಾತು ಮಸ್ತ್ ಆಗೈತಿ. ಮತ್ತೆ ಚಪಾತಿ ಎಕ್ಸ್ಟ್ರಾ ತೊಗೊಂಡಿನಿ ಮತ್ತೆ. ಮಸ್ತ್ ಆಗೈತಿಲ್ಲ. ಹೆಂಗಾಗತ್ತ ಪಿಂಟೋನ? ಪಿಂಟೋನಾಗಿ ಹೆಂಗಾರ ಕೊಡ್ರಿ ನೀವು. ಚಿಕನ್ ಮಟನ್ ಫಿಶ್ ಎಲ್ಲ ಬಿಡ್ತಾನೆ. ಅವ್ನು ಏನೂ ಇಲ್ಲ ಎಕ್ಸ್ಪೀರಿಯನ್ಸ್ ತಿಳ್ಕೋದ ಏನೂ ಇಲ್ಲ, ಹೌದಿಲ್ಲ? ಬಂದಿರಿ ಯಾಕ ಕಡೆ ಅಕ್ಕನ ಇವತ್ತು ನಮ್ದು ಆನಿವರ್ಸರಿ ಅಂತ ಹೇಳಿ ಚಿಕನ್ ಮಾಡಿದ್ಲ, ಗುಲಾಬ್ ಜಾಮೂನ್ ಮಾಡಿದ್ಲ ತಂದು ಬಂದೆ. ಅಮ್ಮಗ ಇನ್ನು ನಾನು ಹೇಳಿಲ್ಲ, ಅಮ್ಮ ವೇಟ್ ಮಾಡತ್ತಾಳ. ಆಕಿ ಅನ್ಕೊಂಡಾಳ ಸಂಜೆ ಮಠ ಇವ ಏನ್ರೇ ವಿಶ್ ಮಾಡ್ತಿರ್ಬೋದು ಅಂತ ಅನ್ಕೊಂಡಾಳ. ಬಟ್ ಇಲ್ಲ, ಅಮ್ಮ ಇಟ್ಟು ಖುಷಿಯಿಂದ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದಾಳಲ್ಲ. ಯಾಕೆ ಮಾಡ್ಕೊಂಡು ಬಂದಾಳಪ್ಪ ಅಂತಂದ್ರೆ ನಾವು ಭಾಳ ಸಹ ಹೇಳ್ತಿದ್ದೆ ಆಕಿ ಹೇರ್ ಕಟಿಂಗ್ ಮಾಡ್ಕೊಂಡು ಬಾ, ಹೇರ್ ಕಟಿಂಗ್ ಮಾಡ್ಕೊಂಡು ಬಾ ಅಂತೇಳಿ. ಆಕಿ ಇನ್ನೊಂದೇನು ಗೊತ್ತೇನ್ರಿ, ಒಟ್ಟಾಕಿಗೆ ಮೇಕಪ್ ಮಾಡ್ಕೊಳ್ಳೋ ಇಷ್ಟ ಇಲ್ಲ, ಆಕಿಗೆ ರೆಡಿ ಆಗೋದು ಇಷ್ಟ ಇಲ್ಲ. ಆಕಿ ಜಸ್ಟ್ ನಾರ್ಮಲ್ ಇವೊಂದು ಹೊರಗೆ ಎಲ್ಲಿ ಹೋಗೋದಾದ್ರೆ ಮೇಕಪ್ ಏನೇನು ಮಾಡ್ಕೊಳ್ಳೋದಿಲ್ಲ ರೀ. ಬರೀ ಒಂದು ಲಿಪ್ಸ್ಟಿಕ್ ಹಚ್ಕೊತಾಳ ಮುಗಿತು, ಅದು ಬಿಟ್ಟರೆ ಏನೂ ಮಾಡ್ಕೊಳ್ಳೋದಿಲ್ಲ. ಎಷ್ಟು ಸಲ ಬೈತಿದ್ದೇನೆ ಆಕಿಗೆ ಮೇಕಪ್ ಮಾಡ್ಕೊಳಕ್ಕೆ ಕಲಿಕೋಲಿ, ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ಕೋ ಅಂತ ಹೇಳಿ ಒಟ್ಟಿಗೆ ಕೇಳ್ತಿರ್ಲಿಲ್ಲ. ಸೊ ಅದ್ರ ಸಲುವಾಗಿ ನಾ ಅಷ್ಟು ಬೈದಿದ್ದೀನಿ ಅಂತೇಳಿ ಅನ್ಕೊಂಡು ನನ್ನ ಸಲುವಾಗಿ ನಾ ಖುಷಿ ಆಗ್ತೀನಿ ಅಂತ ಅನ್ಕೊಂಡು ಹೋಗಿ ಹೇರ್ ಕಟಿಂಗ್ ಮಾಡ್ಕೊಂಡು ಬಂದಾಳೆ. ಅದು ನಾ ರೊಕ್ಕ ಕೊಟ್ಟಿಲ್ಲ ಆಕಿಗೆ, ಏನು ರೊಕ್ಕ ಅದು ಉಳಿದಿದ್ದಷ್ಟು ಆಕಿನೇ ತೊಗೊಂಡಾಗ ಆಕಿನೇ ರೊಕ್ಕ ಗೋಳೆ ಮಾಡಿ ಖರ್ಚು ಮಾಡ್ಕೊಂಡು ಹೇರ್ ಕಟಿಂಗ್ ಮಾಡ್ಕೊಂಡು ಬಂದಾಳೆ. ಸೊ ಭಾಳ ಖುಷಿಲಿ ಹೇರ್ ಕಟಿಂಗ್ ಮಾಡ್ಕೊಂಡು ಬಂದಾಳೆ. ಬಟ್ ನಾನು ಅಷ್ಟೇ ಸುಮ್ಮ ಹೋದಿಲ್ಲ, ಅಷ್ಟೇ ಚಲೋ ಆಗಿದ್ದು. ಭಾಳ ಓವರ್ ಎಕ್ಸೈಟೆಡ್ ಆಗಿನೂ ನಾ ಆಕಿಗೆ ಹೇಳಕ್ ಹೋಗಿಲ್ಲ, ಸ್ವಲ್ಪ ಸಿಟ್ಟು ಬರಲಿ, ಸ್ವಲ್ಪ ಕಾಡ್ಸೋಣ ಅಂತೇಳಿ. ಹಂಗೆ ಈಕಿ ಭಾಳ ಟ್ರೈ ಮಾಡಿದ್ಲೆ ನನಗೆ. ಗಾಡಿನ ಹೋಗ್ಬೇಕಾದ್ರೆ ಭಾಳ ಟ್ರೈ ಮಾಡಿದ್ಲು ರೀ. ಇವತ್ತು ಅಲ್ಲಿ ಹೋಗಿ ಇದನ್ನು ಮಾಡೋ ಅದನ್ನು ಮಾಡೋ ಅಂತೇಳಿ ನಾನು ನೆನಪು ಬರ್ಸೋಕೆ ಅಥವಾ ನಾ ಏನಂತೀನಿ ಕೇಳಕ್ಕೆ. ಬಟ್ ನಾ ಏನೂ ರಿಯಾಕ್ಟ್ ಮಾಡಿಲ್ಲ. ಸೊ ನನಗೆ ನಮ್ದು ಇವತ್ತು ಆನಿವರ್ಸರಿ ಇರುತ್ತೆ ಗೊತ್ತಿಲ್ಲ ಅನ್ನೋ ನಾ ರಿಯಾಕ್ಟ್ ಮಾಡತ್ತೀನಿ. ಸೊ ನೋಡೋಣ, ಲಾಗ್ ಮಾಡತ್ತಿದ್ದೀವಿ. ಫೋನ್ ಹೋಗ್ಬಿಡ್ತು, ಸ್ಕ್ರೀನ್ ಹೋತು. ಚಲೋ ಐತಿ, ಬಂದು ಬಿದ್ದಿಲ್ಲ. ಮೊಬೈಲ್ ಚಲೋ ಐತಿ, ಸ್ಕ್ರೀನ್ ಹೋಗೈತಿ. ಇಲ್ಲಿ ಹಚ್ಚಿದಪ್ಪ ಸೌಂಡ್ ಬರ್ತೈತೆ ನೋಡ್ರಿ. ನೋಡ್ರಿ ಸೌಂಡ್ ಬರೋದೈತಿ, ಬಟ್ ಮೊಬೈಲ್ ಹೋಯ್ತು. ತಲೆ ಹಾಪಾಗತೈತಿ. ಇದ್ರೂ ಹೋತ್ರಿ, ಹಿಂಗೆ ಲಾಗ್ ಮಾಡ್ತಿರ್ತೀನಿ ಇದನ್ನು ಪಟ್ಟ ತಗೋಬೇಕು ಬಂದೈತಿ. ನಾವು ಏನು ತಲೀರಿ ಪತ್ತು ತಲಿಯಲ್ಲ, ತಲೆನೂ ಹಂಗೈತ್ ಬಿಟ್ರ ಗುಂಜಿ ತಲಿ. ಈಗ ಬರ್ಬೋದು ನೋಡ್ರಿ ಅದು ಕೈಯಾಗ. ಇವತ್ತೇನು ಅಕ್ಕನೂ ಬರ್ತಾವ, ಏನೈತಿ ನಂಗೂ ಗೊತ್ತಿಲ್ಲ. ಅವ್ರು ಏನು ಹೆಚ್ಚು ಬಂದು ರೆಡಿಯಾಗಿ ಇರು ಅಂತಂದ್ರಿ. ಏನು ನಾತ್ರ ಹೊಂಟೀನ್ರಿ, ನನಗತ್ರ ನನಗೆ ಬರಕ್ ಆಗುದಿಲ್ಲ ಅಂತ ಹೇಳಿ ಬಡ್ಡೆ ಪಾರ್ಟಿ, ಇದು ಬಡ್ಡೆ ಪಾರ್ಟಿ ನೋಡ್ರಿ, ಫ್ರೆಂಡ್ಸ್ ಇದು ಪಾರ್ಟಿ ಹೊಂಟೀನಿ, ಅದಕ್ಕೆ ಬರಕ್ ಆಗುದಿಲ್ಲ. ಯಾಕ ಇಷ್ಟೆಲ್ಲ ಸ್ಪೆಷಲ್ ಮಾಡಾಕತ್ತ ನಿಮ್ಗೆ ಅಷ್ಟು ಅರ್ಥ ಆಗ್ಲಿಕ್ಕಂದ್ರೆ ಹೆಂಗಪ್ಪ ನೀ ಅಂತೀನಿ. ಏನ್ ಸ್ಪೆಷಲ್ ಅದು? ಏನು ಸ್ಪೆಷಲ್? ಚಿಕನ್ ಸಂಡೆಕೊಮ್ಮೆ ಸಂಡೆಕೊಮ್ಮೆ ಚಿಕನ್ ತರೋದಿಲ್ಲ ನಾವು. ಡಬಲ್ ಎಕ್ಸ್ಟ್ರಾ ತಂದೈತಿ. ಅದೇ ಡಬಲ್ ಎಕ್ಸ್ಟ್ರಾ ಅಂದ್ರೆ ನಾವು ಬರ್ತೈತೆ ತಂದಾರೆ. ಡಬಲ್ ಎಕ್ಸ್ಟ್ರಾ ಅದೇ ಸ್ಪೆಷಲ್ ಆಯ್ತಲ್ಲ. ಮುಂದೆ ಹೋಗಿ ಬಂದಿನಲ್ಲ, ಈಗ ಫ್ರೆಂಡ್ ಜೊತೆ ಹೋಗಿ ಬರ್ತಾರ. ಓಕೆ, ಈಗ ಅವ್ರು ಕರ್ದಾರ ಎದಕ್ಕಂತ ಗೊತ್ತೈತ? ನನಗರ ಏನಾರು ಗೊತ್ತೈತಾನ ಅವ್ರು ಎದಕ್ ಕರ್ದಾರ? ಏನ್ ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿನಗ್ ಗೊತ್ತೈ. ಅದಕ್ಕೆ ಹೇಳ್ತೀನಿ, ನನಗೆ ಕರ್ದಾರ ಹೋದ್ಲಿ, ನೀ ಹೋಗ್ಬಾ, ನಾ ಜೊತೆ. ನೀನ್ ಹೇಳಿಲ್ಲ, ನಿನಗೂ ಹೇಳಾರಿಲ್ಲ, ನನಗೆ ಒಬ್ಬಕಿಗೆ ಬಾ ಅಂತ ಹಾಕ್ತೀನಿ. ನೀನ್ ಹೋಗಿ ಹೇಳ ಮಮ್ಮಿಗೆ, ಅವ್ನು ಬರುದಿಲ್ಲ ಹೊಂಟನ ಹೊರಗೆ ಹೊಂಟನ ಅಂತ ಹೇಳ. ಬೇಕಾದ್ ನೀ ಹೋಗಿ ನೋಡ, ನನಗೆ ಹತ್ರ ಬರಕ್ ಆಗುದಿಲ್ಲ. ಬರಕ್ ಎದಕ್ ಆಗುದಿಲ್ಲ? ಇವತ್ತು ಯಾವ ಡೇ ಐತ್ ಅನ್ನೋದು ಗೊತ್ತೈತಿ, ಇವತ್ತು ಯಾವ ಮಂತ್ ಅನ್ನೋದು ಗೊತ್ತೈತಿ, ಯಾವ ಇಯರ್ ಐತ್ ಅನ್ನೋದು ಗೊತ್ತೈತಿ. ಪ್ರತಿ ವರ್ಷನೂ ತಿರುಗಿದು 2ನೇ ವರ್ಷ. ನೀ ಹೋಗ್ಬಾ ಚಿನಿ ಪ್ಲೀಸ್, ನೀ ಹೋಗಿ ಬಂದು ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ. ಚಿನ್ನು ಇವತ್ತು ಸ್ಪೆಷಲ್ ಐತಿ ನಮ್ದು ಇಬ್ಬರದು, ಗೊತ್ತಿಲ್ಲ ನಿಂಗ? ಅದು ಏನು ಸ್ಪೆಷಲ್ ಇತ್ತು? ಇವತ್ತು ಯಾವ ಡೇ ಹೇಳು? ಯಾವ ಡೇ ಇವತ್ತು? ಡೇ ಸಂಡೇ ಇವತ್ತು. ಮಮ್ಮಿ ಸ್ಪೆಷಲ್ ಅದಕ್ಕೆ ಮಾಡ ಸಂಡೇ ಐತಂತ ಚಿಕನ್ ಮಾಡಾಳ. ಸಂಡೇ ಡೇಟ್ ಎಷ್ಟು? 23 21 ಇವತ್ತು ಮಂತ್ ಡಿಸೆಂಬರ್ ಐತಿ. ಏನೈತೆ ಅದಕ್ಕೆ? ಡಿಸೆಂಬರ್ ಇದ್ರೆ 21 ಇದ್ರೆ ಏನ್ ಸಂಡೇ ಇದ್ರೆ ಏನ್ ಐತಿ? ಇಷ್ಟೆಲ್ಲ ನಿನ್ ಸಂಬಂಧ ಏನ್ ಅನ್ಸಲ್ಲ ಏನ? ಏನ್ ಇಷ್ಟ ನನ್ನ ಸಲುವಾಗಿ? ಏನು ನನ್ನ ಸಲುವಾಗಿ? ಏನು ಏನೂ ಇಲ್ಲ. ನಿನ್ನ ಸಲ ಏನೈತಿ ಏನೂ ಇಲ್ಲ ಆಯ್ತಾ? ಮತ್ತು ನನ್ನ ಸಲುವಾಗಿ ಏನಿತ್ತು? ನನ್ನ ಸಲುವಾಗಿ ಮಾತ್ರ ಏನು? ನನ್ನ ಸಲುವಾಗಿ ಏನೂ ಇಲ್ಲ. ನಿನ್ನ ಸಲ ಏನೈತಿ ಹೇಳು, ನೀನೇ ಹೇಳು. ನೀನು ಸುಮ್ಮನೆ ಹೋಗಪ್ಪ, ಹೋಗಿ ಹೊಂಟೀನಿ. ಇನ್ನೊಂದು ಅರ್ಧ ತಾಸು ಹೋಗ್ತೀನಿ. ಹೋಗಪ್ಪ, ಹೋಗಿ. ನಾನು ಏನು ಸುತ್ತ ಬರಬೇಡ, ನೀ ಸುಮ್ಮ ಆ ಕಡೆ. ಇಟ್ಯಾಗ ಸಿಟ್ ಮಾಡ್ಕೊಳಕತ್ತಿದ್ವಿ ಹೇಳ. ನಮ್ಮ ಮೊದಲು ಸಿಟ್ ಯಾಕೆ ಮಾಡ್ಕೊಳಕತ್ತಿದ್ವಿ ಹೇಳ. ಸಿಟ್ ಮಾಡ್ಕೊಳ್ಳೋಂಥದ್ದು ಸಿಟ್ ಮಾಡ್ಕೊಳ್ಳೋ ಅಂತದ್ದು ಐತಿ. ಏನಿತ್ತು ಅದು? ಐತದು
ಏನಿದೆ ಆಯ್ತು 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 ಚಿನಿ ಹೋಗಪ್ಪ ನಿನ್ ಫ್ರೆಂಡ್ಸ್ ಕರೆಯತ್ತಾರಲ್ಲ ಹೋಗಿ ಸುಮ್ಮನೆ ಎದಕ್ಕೆ ಇಲ್ಲಿ ಏ ಚಿನಿ ಚಿನಿ ಕುಂದಿರ್ತಿ ಸುಮ್ಮ ಕಡೆ ಎದಕ್ಕೆ ಇಟ್ರ ಚಿಗಾಗ್ತಿ ಅಲ್ಲ ಇಲ್ಲಿ ಬಾಜು ಕೂತೆ ಮಾತಾಡೋದು ಕುಂತಿ ಇಲ್ಲ ಸುಮ್ ಕುಂದ್ರು ನೀ ಎದಕ್ ನನಗೆ ಓದಿಸ್ತಿ ಇಷ್ಟ ಬೈ ಕೂಡ ಬರತ್ತೆ ನಾ ಕೂಡಂಗಿಲ್ಲಪ್ಪ ನಿನ್ ಜೊತೆ ನಾನು ಕೂಡಂಗಿಲ್ಲ ನೀ ನಂದು ಅರ್ಥ ಮಾಡ್ಕೊಲಿಕ್ಕ ನಾಲ್ಕು ನಿಂದ ಅರ್ಥ ಮಾಡ್ಕೋಬೇಕು ನಾಲ್ಕು ನಿಂದ ಅರ್ಥ ಮಾಡ್ಕೋಬೇಕು ನೀ ನಂದು ಅರ್ಥ ಮಾಡ್ಕೊಲಿಕ್ಕಂದ್ರೆ ನಾಲ್ಕು ನಿಂದ ಅರ್ಥ ಮಾಡ್ಕೋಬೇಕು ಹೇಳಿದ್ದು ಅಷ್ಟು ಗೊತ್ತಾಗಂಗಿಲ್ಲ ನಿನಗ ನಮ್ಮಿಬ್ಬರದು ಸ್ಪೆಷಲ್ ಐತೆ ಅನ್ನೋದು ಅಷ್ಟು ತಿಳಿಯವಲ್ತ ನಿನಗ ಅಂದ್ರೆ ನೀನ್ ಸ್ಪೆಷಲ್ ಇಲ್ಲ ಅಂದ್ರೆ ಹೋಗ್ಬಿಡ ನಿಮ್ ಫ್ರೆಂಡ್ಸ್ ಯಾರ ಇರ್ತಾರ ಅವ್ರು ಹಿಂಗೆ ಸುತ್ಕೋತ ಹೋಗ್ಬಿಡ ಹಾ ಗೊತ್ತಾಯ್ತಾ ನೀ ಅಂತವನೇ ಅದು ಹೇಳಿ ನನಗೆ ಗೊತ್ತೈತಿ ನೀ ಏನಲ್ಲ ಅಂತವನೇ ಅದಿ ಬಾ ಎಲ್ಲ ಮೂಡ್ ಖರಾಬ್ ಮಾಡ್ಕೋತ ಎಲ್ಲ ಮುಂಜಾನೆಯಿಂದ ಎಷ್ಟು ಖುಷಿಯಿಂದ ಅದೀನಿ ಮೂಡ ಖರಾಬ್ ಮಾಡ್ಕೊಳಕತ್ತಿ ಮತ್ತೆ ನನ್ನ ಸಲುವಾಗಿದ್ದಕ್ಕೆ ನಾನೇನು ಮಾಡಿ ಮೂಡ್ ಖರಾಬ್ ಮಾಡ್ಕೊಳ್ಳೋಂಥದ್ದು ಇದು ಮಾಡ್ಕೊಬೇಡ ಈಗ ಹಾಕೋತೀನಿ ನೀನು ಸುತ್ತಾಕೋಬೇಡ ಪಿಂಟ ಇಲ್ಲದ ಅನ್ಸುತ್ತೆ ಸೊ ಫೈನಲಿ ನಾನಾಗಿದ್ರೆ ರೆಡಿ ಸೊ ಬಿಜಾಪುರದಾಗ ಸಿಕ್ಕಾಪಡೆ ಥಂಡಿ ಐತ್ರಿಪ್ಪ ಸೊ ಇದ್ರ ಮ್ಯಾಗ ಮತ್ತೊಂದು ಜಾಕೆಟ್ ಹಾಕೊಂಡು ಹೋಗ್ತೀನಿ ಓಕೆ ಬಂಗಾರಿ ಬರ್ಲಿ ಯಾಕೆ ಮೂಡು ಇದು ಮಾಡ್ಕೊತಿ ಯಾವತ್ತು ಒಂದು ದಿವ್ಸ ಹೇಳ್ತೀನಿ ರೀ ನಾ ಎಲ್ಲರಿಗೂ ಹೇಳ್ತಿದ್ದೆ ನಾವು ಈ ಹೊಟ್ಟೆ ನನಗೆ ಹಿಂಗೇನು ರಿಸ್ಟ್ರಿಕ್ಷನ್ಸ್ ಹಾಕೋದಿಲ್ಲ ಅಂತಿದ್ದೆ ಎಲ್ಲುಂಟಿ ಹಾಂ ಚಿನಿ ಏ ಎಲ್ಲುಂಟಿ ಹಾಂ ಅರ್ಥನೇ ಮಾಡ್ಕೊಳಕ್ ಓಯ್ ಎಲ್ಲುಂಟಿ ಅಮ್ಮ ಹೋಗಿ ಬಿಟ್ಲ ರೀ ಕಿಸಿಗ ಚಿನಿ ಈಗ ಅಕ್ಕ ರೆಡಿಯಾಗಿ ಕೂಡ ಅಂತಂದಲ್ರಿ ಎದಕ್ಕೆ ನಮಗೂ ಗೊತ್ತಿಲ್ಲ ಈಗ ಅಕ್ಕ ಅದೆಲ್ಲರೂ ಬರ್ತಾರತ್ತ ನಾವು ರೆಡಿಯಾಗಿ ಕುಡಿಸ್ಯಾರ ನಾ ರೆಡಿಯಾಗಿ ಕೂತೀನಿ ಈಗೂ ರೆಡಿಯಾಗಿ ಕೂತಾಳೆ ಈಗ ಎಲ್ಲಿ ಹೋಗೋದೈತಿ ಗೊತ್ತಿಲ್ಲ ಎದಕ್ಕೆ ರೆಡಿಯಾಗಿ ಕೂತದು ಗೊತ್ತಿಲ್ಲ ರೀ ನನಗೆ ಎದಕ್ಕೆ ಚಿನಿ ಈಕಿನೂ ಹೇಳ್ರಿ ಆಯ್ತಲ್ಲ ನೀವು ಹೇಳ್ದಂಗೆ ಆಯ್ತಾಳೆ ಕ್ಯಾನ್ಸಲ್ ಆಯ್ತಲ್ಲ ನಾವು ಹೋಗೋದು ಅಂತಂದು ಬಿಡಿಸ್ಬಿಟ್ಲು ನೋಡ್ರಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ್ಕೆ ಹೋಗೋದು ಈಗ ಫೋನ್ ಹಚ್ಚಿಲ್ಲಕ್ಕ ರೆಡಿಯಾಗಿರು ಅಂತ ಅಂದು ನಾವು ಎಲ್ಲರೂ ರೆಡಿಯಾಗಿ ಕೂತೀವಿ ಈಗ ಏನಿಲ್ಲ ಹೊಂಟ್ರ ಯಾರಿಗೆ ಗೊತ್ತು ಮಕ್ಕಳು ಹಬ್ಸ್ಕೊಂಡ್ಬಿಡ್ತಾಳ್ರಿ ನೋಡಿ ಚಂದ ರೆಡಿ ಆಗ್ಬಿಟ್ಟು ಯಾಕೆ ಇವತ್ತು ಇಟ್ಟು ರೆಡಿ ಆಗತ್ತಾಳ ಅನ್ನೋ ಗೊತ್ತಾಗಲಾಗಿತ್ತು ರೀ ಮಸ್ತ್ ಕಾಣಕತ್ತಾಳೆ ನೋಡೌಟ್ ಎಷ್ಟು ಚಂದ ಕಿವಿಯಾಗಿ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತಾವು ಹೇ ಮಸ್ತ್ ಕಾಣತ್ತೆ ನೋಡ್ಲಿ ಚಿನಿ ಕರೆಗೂ ಚಂದ ಕಾಣತ್ತೆ ಹೋಯ್ ಏನ್ರಪ್ಪ ಮಾತಾಡಕ್ಕೆ ರೆಡಿಲ್ಲ ಏನು ಗೊತ್ತೇನ್ರಿ ಈಗ ಅಕ್ಕ ಬರತ್ತಾಳೆ ಅಕ್ಕ ಬಂದ್ಲಪ್ಪ ಅಂದ್ರೆ ಆಬ್ವಿಯಸ್ಲಿ ಬಂದು ಕೂಡಲೇ ವಿಶ್ ಮಾಡ್ತಾರೆ ಸೊ ನಂದು ಪ್ಲ್ಯಾನ್ ಇಲ್ಲಿ ಫ್ಲಾಪ್ ಆಗತೈತಿ ಬಟ್ ಆಕಿ ನಾ ಇನ್ನೂ ಮಟ್ಟ ವಿಶ್ ಮಾಡಿಲ್ಲ ಅದ್ರ ಸಲುವಾಗಿ ಸಿಟ್ಟಾಗ್ಯಾಳ ಅದೊಂದ್ರಿ ಮೇನ್ ಇಲ್ಲಿ ಇವತ್ತು ನಾವು ವಿಶ್ ಮಾಡೋಕ್ಕೆ ಹೋಗೋದಿಲ್ಲ ಮಸ್ತ್ ಟಿವಿ ನೋಡ್ಕೊತ ಗೊತ್ತಾರೆ ಮಮ್ಮಿ ಚಿನಿ ಎಲ್ಲಿ ಹೋಗೋದಂತೆ ಹಾಂ ಓಯ್ ಎಲ್ಲೋ ಹೊಂಟಿವಿ ಅಲ್ಲಿ ಹೋದಂದ್ರೆ ಸಿಗ್ತೀವಿ ಇದು ಇಂಥ ಟೈಮ್ ಒಳಗೆ ಏನಾಗೈತಿ ರೀ ನನ್ನ ಮೊಬೈಲ್ ಕೆಟ್ಟೈತಿ ಮಗಂದು ಮೊಬೈಲ್ ಸ್ಕ್ರೀನ್ ಹೋಗ್ಬಿಟ್ಟೈತೆ ರೀ ನೋಡೋದು ಮೊಬೈಲ್ ನಾಳೆ ಹೋಗಿ ತೋರಿಸ್ಕೊಂಡು ಬರ್ಬೇಕು ಏನಾಗುತ್ತೋ ಏನೋ ಎಲ್ಲಿ ಹೋಗೋದು ಏನೇ ಹಾಂ ಏನರಿಪ್ಪ ಇವತ್ತು ಏನೈತಿ ಈಕಿನೂ ಹೇಳಕ್ಕೆ ರೆಡಿಲ್ಲ ಇವರು ಹೇಳಕ್ಕೆ ರೆಡಿಲ್ಲ ಹೋಗು ಬರತ್ತ ಈಕಿಗೂ ಗೊತ್ತಿಲ್ಲ ನೋಡಿ ಎಲ್ಲೈತಿ ಗೊತ್ತಿಲ್ಲ ಏನೈತಿ ಇವತ್ತು ಗೊತ್ತಿಲ್ಲ ಏನೈತಿ ಇವತ್ತು ಅಮ್ಮಂಗೆ ಏನು ಸೇಮ್ ಟೈಮ್ ಹೋಗ್ಬೇಕನೆ ಎಲ್ಲಿ ಹೋದ್ರಿ ಎಲ್ಲೈತಿ ನಡ್ಕೋತ ಹೋಗ್ಬೋದನೆ ಆಮೇಲೆ ಬಾ ನಾವು ಹೋದ ನಂತರ ಕರ್ಕೊಂಡು ಬಾ ಅಡ್ವಾನ್ಸ್ ಹೋಗಿ ಕೊಡ್ಬೇಕು ಹೌದಿಲ್ಲ ಇವ್ರು ನಡ್ಕೋತೇವ್ರ ಕ್ಲಾಸ್ನ ಆಮ್ಯಾಗ ಅವ್ರಿಗೆ ಕರ್ಕೊಂಡು ಬಾ ಕಿಲಿ ಹಾಕ್ಬೇಕಲ್ಲ ನಾ ಹಾಕಿ ಬೋಗ್ಕೊಂಡ್ಬಿಡ್ತೀನಿ ಕಿಲಿ ನಾನು ಕರ್ಕೊಂಡು ಹೋಗಿ ಎಲ್ಲಿ ಹೊಂಟಾರ ಗೊತ್ತಿಲ್ರಿಪ್ಪ ಎಲ್ಲೋ ಕರ್ಕೊಂಡು ಹೊಂಟಾರ ಬರ್ರಿ ಹೋಗ ಇವ್ರು ಏನ್ರಿಪ್ಪ ನಮಗೆ ಪೂರ್ತಿ ಮೌಲಿ ಕರ್ಕೊಂಡು ಬಂದವ್ರೆ ಎಲ್ಲಿ ಐತಿ ಏನಿದೆ ಗೊತ್ತಿಲ್ಲ ಮೌಲಿ ಕರ್ಕೊಂಡು ಬಂದಾರ ಇವ್ರ ಏನು ಶಾಪಿಂಗ್ ಮಾಡಿಸ್ತೀನಿ ಹಚ್ಚು ಶಾಪಿಂಗ್ ಮಾಡಿಸ್ತಿ ಏ ಜೋರಾತ್ರಿ ಶಾಪಿಂಗ್ ಮಾಡ್ಸಕ್ಕೆ ಕರ್ಕೊಂಡು ಬಂದಾರ್ರಿ ನಾವು ಹಚ್ಚು
ಬಾ ಪಿಂಕಿನ ಕರಿ ಇದೆ ಚಲೋ ಐತಿ ಚಲೋನೇ ಐತಿ ಭಾರಿ ಯಾರು ಎಲ್ಲ ಹೇಳಿದ ಗೊತ್ತಾಗಿದೆ ರೀ ನೀನು ಅಣ್ಣಗೆಲ್ಲ ಗೊತ್ತ ಈ ಮ್ಯಾಗ್ ಥ್ಯಾಂಕ್ ಯು ಸೋ ಮಚ್ ಮೆಂಟರ್ ಹೇಳ್ತೇವೆ ಮಸ್ತ್ ಮಾಡ್ರಿ ಭಾರಿ ನೋಡ್ಬಿಟ್ರೆ ನಾನು ಇವನಿಂದ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ ಅವು ಡ್ಯಾಮೇಜ್ ಆಗಿದೆ ಅಂತ ಅದಕ್ಕೆ ಬಿಟ್ಟಾದಂತ ನಾನು ನೆನಪಿರಲಿಲ್ಲ ಭಾರಿ ಕಾಲಾಗೆ ಹೊಡಿತೇನೆ ನಾವು ಅಣ್ಣಂಗೆ ಹಿಡಿ ಏನು ಮಾಡಿದ್ರಿ ಮಾತಾಡ್ಸಂಗಿಲ್ಲ ನೆನಪಿರಲಿ ಖರೆ ನೆನಪಿದೆ ಈಗ ರೀ ಸರಿ ನೆನಪಿರಲಿಲ್ಲ ಏನು ಮಾಡಿದೆ ಹಿಂಗೆ ಝೂಮ್ ಮಾಡಕ್ಕೆ ಹೋಗೋದು ಝೂಮ್ ಮಾಡೋದು ಬರೀತಿ ಕೇಕ್ ಬರೀತಿ ಸೂಪರ್ ಐತಿ ಮಸ್ತ್ ಸೂಪರ್ ಎಲ್ಲ ಸೂಪರ್ ಸೂಪರ್ ನೋಡ್ರಿ ಇದು ಮಸ್ತ್ ಐತ್ಲಾ ಮಸ್ತ್ ಮಾಡಿರಪ್ಪ ಎಲ್ಲರಿಗೂ ಥ್ಯಾಂಕ್ಸ್ ಭಾರಿ ಭಾರಿ ಐತಿ ಹೌದು ವಿಚಾರ ಮಾಡಿರ್ಲಿಲ್ಲ ಹಿಂಗೆಲ್ಲ ಆಗೋದು ಸೂಪರ್ ಪುಣ್ಯನ ಹ್ಯಾಪಿ ಆನಿವರ್ಸರಿ ಥ್ಯಾಂಕ್ ಯು ಮಾಡ್ಯಾನ ಇದನ್ನ ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಮಸ್ತ್ 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 ಮಾಡಿದ್ರೆ ನೋಡ್ರಿ ಥ್ಯಾಂಕ್ ಯು ಇನ್ನೊಮ್ಮೆ ಇಷ್ಟು ಎಫರ್ಟ್ಸ್ ಮಾಡಿದ್ರು ಇಷ್ಟು ಎಫರ್ಟ್ಸ್ ವಿಚಾರ ಮಾಡಿ ಎಫರ್ಟ್ಸ್ ಮಾಡಿದ್ರಲ್ಲ ಅದೇ ಇಂಪಾರ್ಟೆಂಟ್ ಥ್ಯಾಂಕ್ ಯು ಮಸ್ತಾಗಿತ್ತು ಎಸ್ ಹೋಗಿ ಬಂದೀವ್ರಿ ಫುಲ್ ಮಜಾ ಬಂತ ಆದ್ರೆ ಅಮ್ಮು ಇನ್ನೂ ನನ್ನ ಮ್ಯಾಗ ಸಿಟ್ಟದಾಳೆ ಯಾಕಪ್ಪ ಅಂದ್ರೆ ಅಲ್ಲಿ ಹೋದ್ರೆ ನಾನು ಹೇಳಿದ್ರೆ ನಾನು ನೆನಪಿರಲಿಲ್ಲ ತಂದೆಲ್ಲ ಅದಕ್ಕೆ ಫುಲ್ ಗರಮ್ ಆಗಿ ಹೇಳ ಮಾತಾಡೋದಿಲ್ಲ ಅಲ್ಲೆಲ್ಲ ಅವ್ರ ಮುಂದೆಲ್ಲ ಚಲೋ ಮಾತಾಡಲಿಲ್ಲ ಬಟ್ ಈಗ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ಸಿಟ್ಟೊಳಗದಾಳಕ್ಕೆ ಇವು ಮಾತಾಡೋಲ್ಲ ಹೇಳ ಮಸ್ತತ್ಲ ಅಮ್ಮ ಭಾರಿ ಮಾಡಿದ್ರಲ್ಲ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಹಿಂಗೆ ಮಾಡ್ತಿರ್ತಾಳೆ ಮಸ್ತಾತ ಚಿನಿ ಏನಾತ ನಾನು ಚೇಂಜ್ ಮಾಡ್ತೀನಿಪ್ಪ ಮೊದಲು ಮಾರ್ಕೆಟ್ ಸಿಕ್ಕಿ ಆಗ್ತೈತಿ ಈಗ ಬಂದು ನೋಡ್ರಿಪ್ಪ ಹೋಗಿ ಇಷ್ಟು ತನ ಮಮ್ಮಿ ಮನೆಯಾಗಿದ್ಲ ಹೇಗಲಿ ಊಟ ಬಂದು ಮಸ್ತ್ ಮಾಡಿದ್ರಲ್ಲ ಊಟ ಓಯ್ ವಿಶ್ ಮಾಡೋದಿಲ್ಲ ಅದಕ್ಕೆ ಗಿಟ್ಟು ಸೆಟ್ಟಿಗೆ ಬರತಿ ಅದು ಕೇಳ್ಕೊತ್ಕೊಂಡಾಕ ನಂಗೆ ಆಗಲ್ಪ ಈ ಹರಿಪುರಾಣ ಕೇಳ್ತಿ ಈ ಹರಿಪುರಾಣ ಕೇಳೋದು ಏನೈತಿ ಓಯ್ ಚಿನಿ ಸುಮ್ಮ ಕಡಕ್ ಹೋಗ್ಬೇಡ ಈಗ ಆಗತ್ತೀನ ಮಾತಾಡ್ಸಿ ನಂದ್ಮೇಲೆ ಏನಿಲ್ಲ ಮಾತಾಡ್ಸಂಗಿಲ್ಲ ಯಾಕಂತಂದ್ರೆ ಇಲ್ಲಿ ಎಲ್ಲರೂ ಇದ್ರು ಅದಕ್ಕೆ ಮಾಡ್ಬೇಕಾಗಿತ್ತು ಅದಕ್ಕೆ ಮಾಡೀನಿ ಮುಚ್ಕೊಂಡಿ ಚಿನಿ 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 ಅಂತ ಬರಬೇಡ ನನಗೆ ಗೊತ್ತೈತಿ ಇಲ್ಲಿ ಎಲ್ಲರಿದ್ದ ಮಾತಾಡಿಸಿದ್ದು ಗೊತ್ತಿತ್ತು ನನಗೆ ಈ ಮಾತಾಡೋದು ನನ್ನ ಜೊತೆ ಹಾಂ ಓಯ್ ಈಗ ಅದಕ್ಕೆ ಆಟ ಹಿಡ್ಕೊಂಬಂದಿ ನೀನು ಅಲ್ಲಿ ಮಾತಾಡ್ಸಿನ ಅಂತ ಹೇಳಿ ಬಂದೇನ ನಾನೇನು ಸುತ್ತಾಕ ನೀನು ಸುತ್ತಲಾರ ಮಾತಾಡಿಸ್ಬೇಕಲಿ ಈ ಮಾತಾಡೋದು ನನ್ನ ಜೊತೆ ಅದು ಹೋಗ್ತವನೆ ಆಮೇಲೆ ಮತ್ತೆ ಹೇಳಬೇಡ ಬೇಗ ಬೇಡ ಹಾಂ ಚಿನಿ ಬೇಡ